ಸರ್ ಪಿಕ್ಚರ್ ಹೆಂಗೆ ಅನಿಸ್ತು? ನೋ ಕಮೆಂಟ್ಸ್ ಸರ್, ನೋ ಕಮೆಂಟ್ಸ್. ಯಾಕೋ ಮಚ್ಚ ಪಿಕ್ಚರ್ ಇಷ್ಟಾಗಿಲ್ವಾ? ಇಲ್ಲ ಮಚ್ಚ, ಯಾರ್ಯಾರೋ ಮೋಸ ಮಾಡಿಬಿಟ್ರು, ನಮ್ಮ ಡೈರೆಕ್ಟ್ರು ಮೋಸ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಬಿಡೋ ಮಚ್ಚ, ಅವಾಗ ಆಗುತ್ತೆ. ಇಲ್ಲ ಮಗ, ಈ ನಡುವೆ ಸಿನಿಮಾದಲ್ಲಿ ಸೋಲಿಲ್ಲ, ಬರೀ ಸೇಲ್ಸ್ ಇದೆ ಅಷ್ಟೇ. ಅದು ಕರೆಕ್ಟು. ನಾವಾಗೆಲ್ಲ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ವಲ್ಲ ಫ್ರೆಂಡ್ಸ್ನೆಲ್ಲ ಹಾಕ್ಕೊಂಡು, ನಾವೇ ಸೀರಿಯಸ್ ಪಿಕ್ಚರ್ ಮಾಡಬಾರ್ದು. ಅವಾಗೇನೋ ಹುಡುಗರಿದ್ದಾಗ ಮಾಡ್ತಾ ಇದ್ವಿ ಮಚ್ಚ, ಇವಾಗ ಕಷ್ಟ. ಬಿಡೋ ಮಚ್ಚ, ನೀನು ಅವಾಗ ಹೇಳ್ತಾ ಇರೋ ಸ್ಟೋರೀಸ್ ಎಲ್ಲ ಸಕ್ಕದಾಗಿತ್ತು ಮಚ್ಚ. ನಾವು ಸ್ಟಾರ್ಟ್ ಮಾಡೋಣ ನಮ್ಮ ಫ್ರೆಂಡ್ಸ್ನೆಲ್ಲ ಹಾಕ್ಕೊಂಡು. ನೀನು ಬರೀ ಹೇಳ್ತೀನಿ. ನಾನು ಅವಾಗಿಂದನೂ ಬರೆಯೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಮಚ್ಚ, ಏನೋ ಬರೆಯೋಕ್ಕಾಗ್ತಾ ಇಲ್ಲ ಮಚ್ಚ. ಅವೆಲ್ಲ ಬಿಟ್ಟಾಕು, ಬರೀ ಹೇಳ್ತೀನಿ, ಏನೋ ಒಂದು ಆಗುತ್ತೆ. ಸರಿ ಓಕೆನಾ? ಹಾಂ, ನಡಿ ಹೋಗೋಣ. Two loss to the boys. The boys have decided against the Wait a minute. ಏಯ್ ಏನೋ ಮಾಡ್ತಾ ಇದೀಯ ನೀನು? 24 ಗಂಟೆ ಆ ದರಿದ್ರ ಫೋನ್ ಇಟ್ಕೊಂಡು ಕೆಲ್ಸಕ್ಕೆ ಬಾರದೇ ಇರೋದು ನೋಡ್ಕೊಂಡು ನೀನು ಯಾರೋ ಅನ್ನೋದೇ ಮರ್ತೋಗಿದೆಯಲ್ಲ ನೀನು. ಒಂದೊಂದ್ಸಲ ಎದ್ಬಿಟ್ಟು ಸಿನಿಮಾ ಮಾಡ್ತೀನಿ, ಎಲ್ಲರಿಗಿಂತ ಸಕ್ಕದಾಗಿ ಮಾಡ್ತೀನಿ, ಬರಿತೀನಿ ಅಂತೀಯ. ಒಂದೇ ಒಂದು ಹಾಡೇನಾದರೂ ಬರ್ದಿದೀಯ ನನಗೆ? ಆಗತ್ತಾ ನಿನ್ನ ಕೈಯಲ್ಲಿ? ನಿನ್ನ ಕೈಯಲ್ಲಿ ಆಗಲ್ಲ ಬಿಡು. ಖಾಲಿ ಹಾಳೆ ಜೊತೆ ಪೆನ್ ಇಟ್ಕೊಂಡು ಯುದ್ಧ ಮಾಡೋಕ್ಕಾಗತ್ತಾ ನಿನ್ನ ಕೈಯಲ್ಲಿ? ಆಗುತ್ತೆ ಅನ್ನೋ, ಆಗುತ್ತೆ ನಿನ್ನ ಕೈಯಲ್ಲಿ, ಆಗುತ್ತೆ. ಓಹ್ ಆಗುತ್ತಾ? ಎಲ್ಲಿ ಒಂದು ನಾಳೆ ಬರೀ ನೋಡೋಣ. ಕೈಲಾಗಲ್ಲ, ಬರಿತೀನಿ, ನನ್ನ ಕೈಲಾಗಲ್ಲ. ನಾನು ಎಷ್ಟು ಯೋಚನೆ ಮಾಡ್ತೀನಿ, ನಾನು ಆಗಲ್ಲ. ಆಗುತ್ತೆ, ಆಗುತ್ತೆ. ನೀನು ಬರೀತೀಯ, ನಿನ್ನ ಕೈಲಾಗುತ್ತೆ. ಒಬ್ಬ ಹುಡುಗ, ಅವನು ಯಾರು, ಅವನ ಕತೆ ಏನು ನಿಂಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅವನು ಒಂಟಿಯಾಗಿ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಮೇ ಬಿ ನನ್ನ ಬಗ್ಗೆನಾ, ಅಥವಾ ನಿನ್ನ ಬಗ್ಗೆನೂ ಇರ್ಬೋದು. ಈ ಥರದೊಂದು ಸ್ಲೋವಾಗಿ ಮೆಲೋ ಡ್ರಾಮಾಟಿಕ್ ಕತೆ ಮಾಡೋಣ. ಬೇಡ, ಒಂದು ಪ್ಲೆಸೆಂಟ್ ಲವ್ ಸ್ಟೋರಿ. ಒಂದು ಹುಡುಗ, ಒಂದು ಹುಡುಗಿ. ಐ ಲವ್ ಯು ಮನು. ಅದೇ ಜೋಕು, ಎಲ್ಲ ಲವ್ ಸ್ಟೋರಿನೂ ಅಷ್ಟು ಪ್ಲೆಸೆಂಟ್ ಆಗಿರೋದು. ಬೇಡ ಮನು, ಬೇಡ. ದಿವ್ಯಾ ಪ್ಲೀಸ್, ದಿವ್ಯಾ ನಾನು ಬಿಟ್ಟೋಗ್ಬೇಡ. ದಿವ್ಯಾ ನಾನು ಹೇಳೋದೊಂದು ನಿಮಿಷ ಕೇಳಿ ದಿವ್ಯಾ ಪ್ಲೀಸ್. ನೀನೇನೇನೋ ಯೋಚನೆ ಮಾಡ್ತಾ ಇದೀಯಾ ದಿವ್ಯಾ. ಐ ಹೇಟ್ ಯು ಮನು, ಐ ಹೇಟ್ ಯು. ಅಲ್ಲಿಂದ ಒಂದು ಸೈಕೋ ಥ್ರಿಲ್ಲರು, ಒಂದು ನಾಯಿ, ಒಂದು ಆಂಟಿ, ಅವ್ರ ಮನೆಗೊಬ್ಬ. ಅದೇ ಥರ ಒಂಟಿಯಾಗಿರೋರನ್ನ ನೋಡಿ ಅವ್ನು ಸಾಯಿಸ್ತಾ ಇರ್ತಾನೆ. ಆದರೆ ಅವ್ನು ಸಾಯಿಸೋದಕ್ಕೆ ಒಂದಷ್ಟು ರೀಸನ್ಸ್ ಇರುತ್ತೆ. ಅಹಂಕಾರ, ಕಾಮ, ಲೋಭ. ಅಲ್ಲೋ, ಎವ್ರಿಥಿಂಗ್ ಇಸ್ ಕಾಪಿ ಆಫ್ ಎ ಕಾಪಿ ಆಫ್ ಎ ಕಾಪಿ ಅಂದ ಒಂದೇ ಕಾಪಿ ಹೊಡಿಯಕ್ಕೆ ಹೋಗಿದೆಯಲ್ಲೋ. ಹಂಗೆಲ್ಲ ಮಾತಾಡ್ಬೇಡ, ಏನೋ ಟ್ರೈ ಮಾಡ್ತಾರೆ. ಏನು ಬರೀತಾರ? ಹೋಗ್ರಿ ಫಸ್ಟ್ ನೀವು ಇಬ್ರು ಇಲ್ಲಿಂದ. ಹೋದ್ರು. ಒರಿಜಿನಲ್ ಆಗಿ ಏನು ಬರೆಯೋದು? ಇವರೆಲ್ಲ ಈ ಥರ ಪಿಕ್ಚರ್ಗಳು ಹೆಂಗೆ ಮಾಡಿರ್ಬೋದು? ಒಂದು ಸಿಗರೇಟ್ ಹೊಡ್ಕೊಂಬ ಹೋಗು ಮಗ, ಏನಾದರೂ ಹೊಳಿಬೋದು ಫ್ರೆಶ್ ಆಗಿ. ಸಿಗರೇಟಿಂದ ಏನೂ ಬರಲ್ಲ ಮಗ, ನೀನು ಬೇಗ ಹೋಗ್ತೀಯ ಅಷ್ಟೇ. ಬೇಡ, ಒಂದು ಮಾತು ಕೇಳು ಹೇಳ್ತಾನೆ. ಇವನು ಬಂದ. ಒಂದು ಸಿಗರೇಟ್ ಹೊಡಿಯೋದ್ರಿಂದ ಏನಾಗಲ್ಲ ಮಗ, ಒಂದೇ ಅಲ್ಲ, ಹೊಡ್ಕೊಂಬ ಹೋಗು. ಶುರುವಾಯ್ತು ಒಂದು ಕ್ಯಾನ್ಸರ್ ಉಳ್ಳ ಮಗ ಇವನು. ನಿನ್ಗವೆಲ್ಲ ಗೊತ್ತಾಗಲ್ಲ, ಸುಮ್ಮನಿರೋ. ಹೇಳ, ನನಗೇನೇನು ಗೊತ್ತಾಗುತ್ತೆ ಅಂತ ಹೇಳ ಇವನಿಗಿವಾಗ. ಹೋಗ್ರಿ ನೀವಿಬ್ರು ಫಸ್ಟ್ ಇಲ್ಲಿಂದ. ಇವಾಗ ಒಂದೊಳ್ಳೆ ಫಿಲಿಮ್ ನೋಡ್ಬಿಟ್ಟು ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಏನಾದರೂ ಬರೆಯೋಣ. ಅಲಾರ್ಮ್ ಬೆಳಿಗ್ಗೆಗೆ ಇಟ್ಟಿದ್ರೆ ಇವಾಗ ಬಡ್ಕೊತಾ ಇದೆ ಇದು. ಐಡಿಯಾ, ಟೈಮ್ ಟ್ರಾವೆಲ್. ಮನುಷ್ಯರು ಇನ್ನೂ ಸತ್ತಿಲ್ಲ, ಅವರಿರೋ ಜಾಗದಲ್ಲೇ ನಾವು ನೋಡಿರೋ ಪ್ರಪಂಚ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅಲ್ಲಿಂದನೇ ಯಾವ ಟೈಮು, ಯಾವ ಜಾಗ, ಯಾರಾಗಿ ಬೇಕಾದರೂ ಬದಲಾಗ್ಬೋದು. ಹಲೋ ಮಗ, ನಾನು ಕಾರ್ತಿ. ಹೇಳೋ ಮಗ, ಎಲ್ಲಿದ್ಯಾ? ಇಲ್ಲೇ ಆಫೀಸಿಂದ ಬರ್ತಾ ಇದ್ದೀನಿ. ಯಾಕೇನಾಯಿತು?
ಒಂದು ನಿಮಿಷ ಗಾಡಿ ಸೈಡ್ಗೆ ಹಾಕೋ ಮಚ್ಚ, ಏನು ಹೇಳ್ಬೇಕು ನಿಮಗೆ? ಹ್ಞೂ ಗಾಡಿ ಸೈಡ್ಗೆ ಹಾಕಿದ್ದೀನಿ, ಹೇಳೋ. ಒಂದು ಎಮರ್ಜೆನ್ಸಿ ಮಗ, ಕಾಮಾಗಿರೋ. ಏನಾಯ್ತು ಹೇಳೋ? ನಿಮ್ಮ ಅಪ್ಪ ಮಗ, ನಿಮ್ಮ ಅಪ್ಪನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದೀವಿ, ಹಾರ್ಟ್ ಅಟ್ಯಾಕ್ ಬಂದಿತ್ತು. ಏನು ಹೋಗ್ಬಿಟ್ರು ಮಗ. ಏನು ಹೇಳ್ತಿದ್ಯೋ? ಒಂದು ಮೂಮೆಂಟ್ಗೆ ನಮ್ಮ ಪ್ರಪಂಚನ ಫ್ರೀಸ್ ಮಾಡಿ ಯಾರನ್ನಾದರೂ ಕ್ಯಾರೆಕ್ಟರ್ಸ್ ಥರ ಚೂಸ್ ಮಾಡ್ಕೋಬೋದು. ಬರಲ್ಲ ಹೋಗ. ಎಲ್ಲಿದ್ದೀಯ ಹೇಳ ನೀನು ಇವಾಗ? ಟ್ವಿಸ್ಟ್ ಏನಂದರೆ ಆ ಥರ ಮನುಷ್ಯ ಬರೀ ಒಬ್ಬ ಮಾತ್ರ ಇರಲಿಲ್ಲ. ಆಮೇಲೆ ಅಷ್ಟೇ ಮಾಡು, ಅಲ್ಲಿವರೆಗೂ ಯೋಚನೆ ಮಾಡಿದ್ದೆ, ಮಿಕ್ಕಿದೆಲ್ಲ ರಫ್ ಐಡಿಯಾಸ್. ಇಮ್ಯಾಜಿನ್ ಮಾಡು, ಅವನ ಡೋಮಲ್ಲಿ ಇಟ್ಕೊಂಡೆ ನಮ್ಮ ವರ್ಲ್ಡ್ನ ವರ್ಚುವಲ್ ಆಗಲ್ಲದೆ ಫಿಸಿಕಲ್ಲಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ನಾವು ನೋಡಿರೋ ಚೇಂಜಸ್ಸು, ನಾವು ನೋಡಿರೋ ವಾರ್ಸು ಅಷ್ಟು ಮಾತ್ರ ಅಲ್ಲದೆ ನಮ್ಮ ಪುರಾಣಗಳು, ನಮ್ಮ ಮಹಾಭಾರತ, ನಮ್ಮ ಯುಗಗಳು ಕೂಡ ರೀಚ್ ಮಾಡ್ಬೋದು. ವಿಜುವಲ್ ಆಗಿ ನಾವು ಇದನ್ನು ಯಾವ ರೇಂಜಿಗೆ ಯೂಸ್ ಮಾಡ್ಬೋದು ನಮ್ಮ ಸಿನಿಮಾಗೆ. ಐಡಿಯಾ ಏನೋ ಸಕ್ಕತ್ತಾಗಿದೆ, ಡೆವಲಪ್ ಮಾಡಿದ್ರೆ ಒಳ್ಳೆ ಶಾರ್ಟ್ ಫಿಲ್ಮ್ ಮಾಡ್ಬೋದು. ಆದರೆ ಇದನ್ನು ಒಳ್ಳೆ ಸೈಫೈ ಕಾನ್ಸೆಪ್ಟ್ ಶಾರ್ಟ್ ಫಿಲ್ಮ್ ಮಾಡೋಕ್ಕೂ ಸುಮಾರಾಗಿ ಖರ್ಚಾಗುತ್ತೆ. ಆದರೆ ನಮ್ಮ ಹತ್ರ ಇರೋ ರಿಸೋರ್ಸಸ್ಸಲ್ಲಿ ಈ ಸೈಫೈ, ಟಾಪ್ ಮೋಷನ್ನು, ಎಫೆಕ್ಟ್ಸ್ ಎಲ್ಲ ಹೆಂಗೆ ಮಾಡೋದು ಅಂತ ಬರೀಬೇಕಾದ್ರೆ ಅದೆಲ್ಲ ಯೋಚನೆ ಮಾಡಿಲ್ಲ ಮಗ. ಈ ಶಾರ್ಟ್ ಫಿಲಿಮ್ ಅಂದರೆ ಈ ಚಿಕ್ಕದಾಗಿ ಈ ಒಂದೆರಡೇ ಲೊಕೇಶನಲ್ಲಿ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಬಜೆಟಲ್ಲೇ ಮಾಡಬೇಕು ಅಂತಾರಲ್ಲ, ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಬರೋದೇ ಕಸನೇ ಬರೆಯೋಕ್ಕಾಗೋದು. ಕರೆಕ್ಟು. ಈ ಕಥೆನ ಮಾಡೋಕ್ಕೆ ನಮ್ಮ ಹತ್ರ ರಿಸೋರ್ಸ್ ಇಲ್ಲಲ್ಲ ಮಗ, ಬೇರೆ ಏನಾದ್ರು ಐಡಿಯಾ ಮಾಡಬೇಕು. ಐಡಿಯಾ ಇದೆ. ಏನು ಮಗ ಅದು? ಹೆಂಗಿದ್ರೂ ನಾವು ಈ ಕಥೆನ ಫಿಲ್ಮ್ ಮಾಡೋಕ್ಕಾಗಲ್ಲ. ಆದರೆ ಈ ಕತೆ ಹೆಂಗೆ ಹುಟ್ಟಿತು, ಇದನ್ನು ಬರೆದವನ ತಲೆ ಹೆಂಗೆ ಓಡ್ತು, ಅವನೇನೇನು ಯೋಚನೆ ಮಾಡ್ದ, ಯಾವ ರೀತಿಲಿ ಯೋಚನೆ ಮಾಡ್ದ, ಮಗ ಇದನ್ನೇ ಒಂದು ಶಾರ್ಟ್ ಫಿಲಿಮ್ ಆಗಿ ಮಾಡಿದ್ರೆ ರೆಡಿ ಮಗ. ಏನಂತೀಯ?